ಸೆಮಿಕಾನ್ 2.0 ಪ್ರಸ್ತಾವನೆ ಸೇರಿದಂತೆ 7 ಮಹತ್ವದ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ದೆಹಲಿಯಲ್ಲಿಂದು ತಿಳಿಸಿದ್ದಾರೆ. ಸಚಿವ ಸಂಪುಟ ಸಭೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಭಾರತವನ್ನು ವಿಶ್ವದ ಸೆಮಿಕಂಡಕ್ಟರ್ ನಕ್ಷೆಯಲ್ಲಿ ಸದೃಢವಾಗಿ ಸ್ಥಾಪಿಸುವ ಸರ್ಕಾರದ ಬದ್ಧತೆಗೆ ಈ ನಿರ್ಧಾರ ಪೂರಕವಾಗಿದ್ದು, ಅರೆವಾಹಕ ವಿನ್ಯಾಸ ಮತ್ತು ಉತ್ಪಾದನಾ ಪರಿಸರ ವ್ಯವಸ್ಥೆ ಅಭಿವೃದ್ಧಿಪಡಿಸಲು 1,27,500 ಕೋಟಿ ರೂಪಾಯಿ ವೆಚ್ಚದೊಂದಿಗೆ ಸೆಮಿಕಾನ್ 2.0 ಅನುಷ್ಠಾನಗೊಳ್ಳಲಿದೆ ಎಂದು ಹೇಳಿದರು. ಮೊಬೈಲ್ ಫೋನ್ ಉತ್ಪಾದನಾ ಯೋಜನೆ ಎಂಪಿಎಂಎಸ್ಗೂ ಸಂಪುಟ ಅನುಮೋದನೆ ನೀಡಿದ್ದು 62,500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಯೋಜನೆ ಜಾರಿಗೆ ಬರಲಿದೆ. 2026-27 ರಿಂದ 2030-31ರ ಹಣಕಾಸು ವರ್ಷದ ಕಾಲಮಿತಿಯಲ್ಲಿ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುವುದು ಎಂದು ತಿಳಿಸಿದರು. पिलर 1 है डिजाइन ऑफ चिप्स. हमने सेमिकॉन 1.0 में फोकस दिया कि एक तरीके से उस इंडस्ट्री को स्टार्ट करना है, भारत में स्थापित करना है, नए तरीके से काम करने की पद्धति लानी है. 2.0 में सबसे पहला फोकस आएगा डिजाइन ऑफ चिप्स में. डिजाइन ऑफ चिप्स स्ट्रैटेजिक चिप्स भी होगी और कॉमर्शियल चिप्स भी होगी. भारत में जितनी भी ड्रोन्स, मिसाइल्स, एयरक्राफ्ट, टैंक्स, जितने भी हमारे स्ट्रैटेजिक रिक्वायरमेंट है, उन सब की चिप्स भारत में डिजाइन होगी, उसकी आईपी भारत में रहेगी और भारत में ही उसका फैब्रिकेशन होगा. इस तरह की व्यवस्था है सेमिकॉन 2.0 में, यानी 100% हम इसमें आत्मनिर्भर हो जाएंगे बाय द एंड ऑफ दिस सेमीकंडक्टर प्रोग्राम. लोग आते हैं आज काशी में. ರಾಷ್ಟ್ರೀಯ ಹೆದ್ದಾರಿ 19 ಮತ್ತು ಉತ್ತರ ಪ್ರದೇಶದ ವಾರಣಾಸಿ ವರ್ತುಲ ರಸ್ತೆಯ ನಡುವೆ 6 ಪಥಗಳ ಗ್ರೀನ್ ಫೀಲ್ಡ್ ಎಲಿವೇಟೆಡ್ ಕಾರಿಡಾರ್ ಅಭಿವೃದ್ಧಿಗೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ನಗರಾಭಿವೃದ್ಧಿ ಹಾಗೂ ಸುಗಮ ಸಂಪರ್ಕ ವ್ಯವಸ್ಥೆಯಲ್ಲಿ ಇದು ಮಹತ್ವದ ಪಾತ್ರ ನಿರ್ವಹಿಸಲಿದ್ದು 14,447 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ರೂಪಿಸಲಾಗಿದೆ ಎಂದರು. 10,998 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಷ್ಟ್ರೀಯ ಹೆದ್ದಾರಿ 31 ಮತ್ತು ವರುಣಾ ನದಿಯ ಹಾದಿಯಲ್ಲಿ 6/4 ಲೇನ್ಗಳ ಎಲಿವೇಟೆಡ್ ಕಾರಿಡಾರ್ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಲಾಗಿದೆ. ಈ ಯೋಜನೆಗಳನ್ನು 4 ವರ್ಷಗಳಲ್ಲಿ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದರು. तो एक नया कॉन्सेप्ट निकाला गया है जिसमें वरुणा नदी के साथ कंप्लीट एक एलिवेटेड कॉरिडोर एयरपोर्ट को कवर करेगा. एयरपोर्ट को कवर करते करते जाके काशी स्टेशन है यहाँ पर रेलवे का, और एक नया नमो ब्रिज बन रहा है. उस नमो ये यहाँ पे 6 लेन हाईवे और 4 लेन रेलवे का, ये जो ग्रीन कलर का दिख रहा है ना आपको, ये नमो ब्रिज बन रहा है. इस ब्रिज के साथ लगा हुआ ये पिंक कलर का, पर्पल कलर का कंप्लीट ये एलिवेटेड कॉरिडोर बनेगा. ಆತ್ಮನಿರ್ಭರ ಭಾರತಕ್ಕಾಗಿ ಯೂರಿಯಾ 2026ರ ರಾಷ್ಟ್ರೀಯ ಹೂಡಿಕೆ ನೀತಿಗೆ ಸಂಪುಟ ಅನುಮೋದನೆ ನೀಡಿದೆ. ದೇಶದಲ್ಲಿ ಅನಿಲಾಧಾರಿತ ಯೂರಿಯಾ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಲು ಯೂರಿಯಾ ವಲಯದಲ್ಲಿ ಹೊಸ ಹೂಡಿಕೆಗಳನ್ನು ಪ್ರೋತ್ಸಾಹಿಸುವ ನೀತಿ ಇದಾಗಿದ್ದು, ಸ್ವಾವಲಂಬನೆ ಗುರಿ ಸಾಧನೆಗೆ ನೆರವಾಗಲಿದೆ ಎಂದು ತಿಳಿಸಿದರು. ಒಡಿಶಾ ಮತ್ತು ಜಾರ್ಖಂಡ್ನ 4 ಜಿಲ್ಲೆಗಳನ್ನೊಳಗೊಂಡ 2 ಬಹುಹಳಿಯ ರೈಲ್ವೆ ಯೋಜನೆಗಳಿಗೆ ಸಂಪುಟ ಸಮ್ಮತಿ ನೀಡಿದ್ದು, ಸುಮಾರು 145 ಕಿಲೋಮೀಟರ್ ರೈಲ್ವೆ ಹಳಿಗಳನ್ನು 3,907 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ 2030-31ರ ಒಳಗೆ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ ಎಂದು ಅವರು ತಿಳಿಸಿದರು. वेस्टर्न उड़ीसा में और छत्तीसगढ़ में जो स्टील और पावर का हब है, उसको भी पारादीप पोर्ट सर्व करता है. तो पारादीप पोर्ट को कनेक्टिविटी का बड़ा बूस्ट मिले, बहुत अच्छा सिग्निफिकेंट जंप मिले, उसके लिए आज हरिदासपुर से पारादीप की एक नई लाइन यानी सिंगल लाइन है, उसको डबल करने का निर्णय लिया कैबिनेट ने.